ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಮಟನ್ ಪಿಕಲ್. ವೆಜ್ಜಲ್ಲೆಲ್ಲ ಪಿಕಲ್ಸ್ಗಳನ್ನ ನೋಡಿರ್ತೀರ, ಮಟನಲ್ಲಿ ಕೂಡ ಉಪ್ಪಿನಕಾಯಿನ ತುಂಬಾ ಚೆನ್ನಾಗಿ ಮಾಡ್ಕೊಬೋದು. ಮೊದಲಿಗೆ ಈ ರೀತಿ ಸಣ್ಣ ಸಣ್ಣದಾಗಿ 1 ಇಂಚಷ್ಟು ಬರುವಂತಹ ಮಟನ್ ಪೀಸಸ್ಗಳನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಮಾತ್ರ ಚೆನ್ನಾಗಿ ಇದು ಬೇಯೋದು ಮತ್ತು ಡೀಪ್ ಫ್ರೈ ಆಗೋದು. ನಂತರ ಒಂದು ಕುಕ್ಕರ್ಗೆ ನೀಟಾಗಿ ತೊಳೆದಿಟ್ಕೊಂಡಿರುವಂತಹ ಮಟನ್ನ ಡೈರೆಕ್ಟಾಗಿ ಹಾಕೋಬೇಕು. ಅದಕ್ಕೆ 2 ಚಮಚದಷ್ಟು ಹರಳುಪ್ಪು ಮತ್ತು ಅರ್ಧ ಚಮಚದಷ್ಟು ಅರಿಶಿನ ಹಾಕೋಬೇಕು. ಇದಕ್ಕೆ ಯಾವುದೇ ರೀತಿ ನೀರಾಗಲಿ ಎಣ್ಣೆ ಹಾಕೋಬಾರ್ದು. ಹಾಗೆಯೇ ಒಂದು 4 ರಿಂದ 5 ವಿಷಲ್ ಬರೆಸ್ಕೋಬೇಕಾಗುತ್ತೆ. ಅಷ್ಟರಲ್ಲಿ ಅದು ವಿಷಲ್ ಬರೋ ಅಷ್ಟರಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ 2 ಚಮಚದಷ್ಟು ಧನಿಯಾ ಬೀಜ, 1 ಇಂಚಷ್ಟು ಚಕ್ಕೆ, 3 ಏಲಕ್ಕಿ ಕಾಯಿ, 1 ಲವಂಗದ ಎಲೆ, 2 ಒಣಮೆಣಸಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿಲಿ ಹಾಕ್ಕೊಂಡು ತರ್ತರಿಯಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಕುಕ್ಕರ್ ಮುಚ್ಚಳ ತೆಗೆದ್ರೂ ಕೂಡ ಇದು ನೀಟಾಗಿ ನೀರೆಲ್ಲ ಇದು ಆವಿ ಆಗಿಲ್ಲ. ಮತ್ತು ಇದನ್ನು ಒಂದು 5 ನಿಮಿಷ ಅದೇ ಕುಕ್ಕರಲ್ಲಿ ಮಾಡ್ಕೋಬೇಕಾಗುತ್ತೆ, ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ಒಂದು ಪ್ಯಾನ್ಗೆ 200 ಗ್ರಾಮಷ್ಟು ಎಣ್ಣೆ ಹಾಕೋಬೇಕಾಗುತ್ತೆ. ಇದು ಉಪ್ಪಿನಕಾಯಿ ಆಗಿರೋದ್ರಿಂದ ತುಂಬ ದಿನ ಇಡಬೇಕಾಗುತ್ತೆ ಮತ್ತು ಪ್ರಿಸರ್ವೇಟಿವ್ ಬೇಕಾಗಿರೋದ್ರಿಂದ ಎಣ್ಣೆ ಹಾಕ್ಕೊಂಡು ಮೊದಲೇ ಬೇಯಿಸಿಟ್ಕೊಂಡಿರುವಂತಹ ಮಟನ್ ಪೀಸಸ್ಗಳನ್ನ ಇದಕ್ಕೆ ಹಾಕ್ಕೊಂಡು ಕಂದು ಬಣ್ಣ ಬರೋ ತನಕ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ಇದಕ್ಕೆ ಫ್ರೆಶ್ ಆಗಿ ಮಾಡಿಟ್ಕೊಂಡಿರುವಂತಹ 50 ಗ್ರಾಮಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹಾಕೋಬೇಕು. ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಫ್ರೆಶ್ ಆಗಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಂತರ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಮಟನ್ ಪೀಸಸ್ಗಳನ್ನ ಹಾಕ್ಕೊಂಡು ರುಬ್ಬಿಟ್ಕೊಂಡಿರುವಂತಹ ಮಸಾಲಾನ ಹಾಕ್ಕೊಂಡು 1/4 ಕಪ್ಪಷ್ಟು ಉಪ್ಪು ಮತ್ತು 1/4 ಕಪ್ಪಷ್ಟು ಅಚ್ಚ ಖಾರದ ಪುಡಿನ ಹಾಕೋಬೇಕಾಗುತ್ತೆ. ಅದನ್ನು ಕೂಡ ಮನೇಲಿ ಮಾಡಿರೋದನ್ನೇ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ. ನಂತರ ಈ ರೀತಿ ಮೇಲ್ಗಡೆ ಎಲ್ಲ ನೊರೆ ಬರೋ ಥರ 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಚೆನ್ನಾಗಿ ಸಂಪೂರ್ಣವಾಗಿ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಇವಾಗ ಇದಕ್ಕೆ 2 ನಿಂಬೆಹಣ್ಣನ್ನು ಹಿಂಡಬೇಕಾಗುತ್ತೆ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕೊಬೇಕು. ಇದನ್ನು 2 ದಿನಗಳ ನಂತರ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ.